ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಮತ್ತು ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಾ? ಹಾಗಾದರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಾದರೆ ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಹೋಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯಬೇಕು ಮತ್ತು ಬಯೋಮೆಟ್ರಿಕ್ ಮಾಡಲು ಏನಾದರೂ ಹಣ ಕಟ್ಟಬೇಕಾ, ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮತ್ತು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಯಾವ ದಿನಾಂಕದ ಒಳಗಡೆ ನಿಮ್ಮ ಖಾತೆಗಳಿಗೆ ಬರಲು ಶುರುವಾಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮಾ ಆಗಿದೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೇ ತಿಂಗಳಲ್ಲಿ ಒಂದು ಮಾಹಿತಿಯನ್ನು ತಿಳಿಸಿದ್ರು. ಆದರೆ ಇನ್ನೂ ಕೂಡ ಏಕೆ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೇನು ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡುವ ಸಂದರ್ಭದಲ್ಲಿ ನಮ್ಮ ರಾಜ್ಯದ CM ಆದ CM ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಸರ್ ಅವರು ಒಂದು ಆಡಳಿತಕ್ಕೆ ಬಂದರು ಅಂತ ಹೇಳ್ಬೋದು. ಆದ ಕಾರಣ ಅವರು ಬಂದ ತಕ್ಷಣ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕ್ ಕೊಟ್ಟರು. ಅದೇನೆಂದರೆ ಗೃಹಲಕ್ಷ್ಮಿಯರಿಗೆ 31ನೇ ಕಂತಿನ ಹಣ ಬರಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಒಂದು ಬಿಗ್ ಶಾಕ್ ಕೊಟ್ಟರು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇದರ ಸಂಬಂಧ ಅಂದರೆ ಬಯೋಮೆಟ್ರಿಕ್ ಸಲುವಾಗಿಯೇ ಇಷ್ಟು ತಡವಾಗ್ತಾ ಇದೆ 31ನೇ ಕಂತಿನ ಹಣ ಬರಲು. ಏಕೆ ಅಂದರೆ ಈ ಬಯೋಮೆಟ್ರಿಕ್ ಅಂದರೆ ತಂಬು ಒತ್ತುವುದು, ಅಂದರೆ ತಂಬು ಕೊಡುವುದು. ಯಾರೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ನೋಡಿ, ಅದರಲ್ಲಿ ತುಂಬ ಫಲಾನುಭವಿಗಳು ಫೇಕ್ ಅರ್ಜಿ ಸಲ್ಲಿಸಿ ಅಥವಾ ಅವರು GST ಪೇ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಅವರು ಹಣ ಪಡೀತಿದ್ದಾರೆ. ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳು ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಅಥವಾ ಅವ್ರಿಗೆ ಇನ್ನೇನೋ ಕಾಯಿಲೆಯಿಂದ ತೀರಿ ಹೋಗಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳು ತೀರಿ ಹೋಗಿದ್ದಾರೆ ನೋಡಿ, ಅವರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅಂತ DK ಶಿವಕುಮಾರ್ ಸರ್ ಅವರು ಈ ಒಂದು ಬಯೋಮೆಟ್ರಿಕ್ ಪ್ಲ್ಯಾನ್ನ ತಂದಿದ್ದಾರಂತ ಹೇಳ್ಬೋದು. ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ ಆಗಲು ಇಷ್ಟು ಡಿಲೇ ಆಗ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ಈ ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಇದಕ್ಕೆ ಹೋಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಮತ್ತು ಇದಕ್ಕೇನು ಬಯೋಮೆಟ್ರಿಕ್ ಮಾಡೋಕ್ಕೆ ಏನಾದರೂ ಹಣ ಕಟ್ಟಬೇಕಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ಬಯೋಮೆಟ್ರಿಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ನನಗೆ. ಆದ ಕಾರಣ ನೀವು ನಾಳೆನೇ ಹೋಗಿ ನಿಮ್ಮ ಹತ್ತಿರದ ನಾಳೆ ಅಥವಾ ಇವತ್ತು ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಮಾಡ್ತಿದ್ದೀರಾ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು. ಬಯೋಮೆಟ್ರಿಕ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಬಯೋಮೆಟ್ರಿಕ್ ಮಾಡ್ತಿದ್ದಾರೆ ಸರ್ ಅಂತ. ಏಕೆಂದರೆ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತದೆ ಬಯೋಮೆಟ್ರಿಕ್ ಈಗ ಗ್ರಾಮವನ್ನು ಕರ್ನಾಟಕವನ್ನು ಇಂಥ ಸೆಂಟರ್ಗಳಲ್ಲಿ ಮಾಡ್ತಿದ್ದಾರೆ, ನಾವು ಕೂಡ ಹೋಗಿ ಮಾಡ್ಬೋದು ಅಂತ. ಆದ ಕಾರಣ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಬಯೋಮೆಟ್ರಿಕ್ ಮಾಡಲು ಹೋಗುವಾಗ ಒಯ್ಯಬೇಕಾದ ಡಾಕ್ಯುಮೆಂಟ್ಸ್ಗಳೇನೆಂದರೆ ಓನ್ಲಿ ಆಧಾರ್ ಕಾರ್ಡ್ ಒಂದು ಒಯ್ಯಿರಿ, ರೇಷನ್ ಕಾರ್ಡ್ BPL ಆಗಲಿ APL ಆಗಲಿ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಒಯ್ಯಿರಿ, ನಿಮಗೆ ಸಂಪೂರ್ಣವಾಗಿ ಬಯೋಮೆಟ್ರಿಕ್ ಮಾಡಿ ಕೊಡುತ್ತಾರೆ. ಮತ್ತು ಏನಾದರೂ ನೀವು ಬಯೋಮೆಟ್ರಿಕ್ ಮಾಡಲು ಹೋಗುವಾಗ ಫೀಸ್ ತೋತಾರ ಅಥವಾ ಹಣ ಕಟ್ಟಬೇಕಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಅದು ಸರ್ಕಾರದಿಂದ ಫ್ರೀಯಾಗಿ ಇರುತ್ತದೆ. ಆದರೆ ಇವರು ಗ್ರಾಮವನ್ನು ಕರ್ನಾಟಕ ಒಂದವರು 1:2 ಫೀಸ್ ಅಂತ ನಿಮ್ಮ ಹತ್ತಿರ 50 ಅಥವಾ 100 ರೂಪಾಯಿ ಇಸ್ಕೋತಾರೆ. ಏನು ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ, ಕೊಡಬೇಕಾಗುತ್ತದೆ. ಯಾಕಂದರೆ ಅವರು ಕೂಡ ಕಂಪ್ಯೂಟ್ರಲ್ಲಿ ಎಲ್ಲ ಟೈಪಿಂಗ್ ಮಾಡಿ ಎಲ್ಲ ಅವರು ತಂಬ್ ಅಪ್ಡೇಟ್ ಮಾಡಬೇಕಂದ್ರೆ ಅವರು ತಗೋತಾರೆ. ಆದರೆ ಸರ್ಕಾರದಿಂದ ಫ್ರೀಯಾಗಿ ಇರುತ್ತದೆ ನನಗೆ ಅನಿಸ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಯಾವ ದಿನಾಂಕದ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಬಯೋಮೆಟ್ರಿಕ್ ಚಾಲನೆಯಲ್ಲಿದ್ದರೆ ಒಂದು 15 ದಿನಗಳವರೆಗೆ ಬಯೋಮೆಟ್ರಿಕ್ ಮಾಡಿಸಬೇಕಾಗುತ್ತದೆ. ಅಂದರೆ ಎಕ್ಸಾಕ್ಟಾಗಿ ಇದೇ ಜೂನ್ ಎಂಡ್ ಒಳಗಡೆ 100ಕ್ಕೆ 100% ಹೇಳುತ್ತೇನೆ, ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ 2,000 ಫಲಾನುಭವಿಗಳ ಖಾತೆಗೆ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಹೊರೆ ಮಾಡೋಕ್ಕೆ ಹೋಗಬೇಡಿ. ಸೊ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಬೇಕಾದ ಡಾಕ್ಯುಮೆಂಟ್ಸ್ಗಳೇನು ಮತ್ತು 31ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.